ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀನಿ. ಹೋದ ವಾರನೇ ಹಬ್ಬ ಆಗಿದ್ದೆ. ಆವಾಗ ನಾವು ಅತ್ತೆ ಮನೇಲಿ ಮಾಡಿದ್ವಿ. ವರ್ಷ ಅವ್ರು ಮಾಡ್ತಾರೆ, ಸೊ ಹಂಗಾಗಿ ಅಲ್ಲಿಗೆ ಹೋಗಿದ್ವಿ. ಇವಾಗ ನೆಕ್ಸ್ಟ್ ವೀಕ್ ನಾವು ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಹಬ್ಬ ಮಾಡಿದ್ವಿ, ಶುಕ್ರವಾರ. ಸೊ ಇವತ್ತಿನ ದಿನ ಹೇಗೆ ಹಬ್ಬ ಮಾಡಿದ್ವಲ್ಲ, ಸೊ ಹೇಗಿದೆ ಏನು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ನಾನು ಹೇಗೆ ಮಾಡ್ತೀನಿ ಏನು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಹೇಗಿದೆ ಅಂತ. ನನಗೆ ಮುಖ ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ನಿದ್ದೆ ಬರ್ತಾ ಇದೆ. ಯಾಕಂದರೆ ನೆನ್ನೆ ನೈಟ್ ಕೂಡ ಕೆಲಸನೇ, ಬೆಳಗ್ಗೆನೂ ಕೆಲಸನೇ. ಇವಾಗ ಟೈಮ್ ಆಲ್ರೆಡಿ 4 o'clock ಆಗಿದೆ. ಇಷ್ಟೊತ್ತವರೆಗೂ ಬರೀ ಕೆಲಸನೇ ಮಾಡಿದ್ದಾಯಿತು, ಅಡುಗೆ ಅದು ಇದು ಅಂತೆಲ್ಲ. ಇವಾಗ ಜಸ್ಟ್ ಮುಗಿದ್ದಾಯಿತು. ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಎಲ್ಲನೂ ಆ್ಯಡ್ ಮಾಡ್ತೀನಿ. ಹೇಗಿರುತ್ತೆ ಏನು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗುತ್ತೆ ಅನಿಸುತ್ತೆ ನಿಮಗೆ ವ್ಲಾಗ್. ಇಷ್ಟ ಆದರೆ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬನ್ನಿ ಎಲ್ಲ ಹೇಗಿದೆ ಏನು ಅಂತ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ತೊಗೊಂಡಿದ್ದೀನಿ. ಯಾಕಂದರೆ ನಾನೇ ವೀಡಿಯೋ ಮಾಡಿಬಿಟ್ಟು ನಂಗೆ ಯಾರೂ ವೀಡಿಯೋಗೆ ಹೆಲ್ಪ್ ಮಾಡೋದಿಲ್ಲ. ಸೊ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೈಟ್ ಆಲ್ಮೋಸ್ಟ್ 7:30 ಏನೋ ಆಗಿತ್ತು ಅನಿಸುತ್ತೆ. ಬೇಗನೆ ಸ್ಟಾರ್ಟ್ ಮಾಡ್ಕೊಂಬಿಡೋಣ, ಆಮೇಲಿಂದ ಲೇಟ್ ಆಗುತ್ತೆ, ಆಮೇಲೆ ಅಡುಗೆ ಬೇರೆ ಮಾಡಬೇಕು, ಸೊ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡಿಕೊಂಡ್ರೆ ಒಂದು 7:15ಗೇನೋ. ನನ್ನ ಮಗ ಕೂಡ ನಮ್ಮ ಅತ್ತೆ ಜೊತೆ ಎಲ್ಲ ಗ್ಯಾರೇಜ್ಗೆ ಹೋದರು. ಸೊ ಅವನು ಹೆಂಗೋ ಇರಲಿಲ್ವಲ್ಲ, ಗಲಾಟೆ ಮಾಡೋದಕ್ಕೆ, ಓಡಾಡೋದಕ್ಕೆ, ಆ ಥರ ಎಲ್ಲ ತರಲೆ ಏನು ಮಾಡೋಕ್ಕೆ ಯಾರೂ ಇರಲಿಲ್ಲ. ಹೆಂಗೋ ಅವನಿದ್ದರೆ ಅದು ಇದು ಎಳೆಯೋದು ಮಾಡೋದು ಎಲ್ಲ ಮಾಡ್ತಿದ್ದ. ಸೊ ಹೆಂಗೋ ಅವನು ಅದೇ ಗ್ಯಾರೇಜ್ಗೆ ಹೋಗಿದ್ದಾನಲ್ಲ ಆಟಾಡೋದಕ್ಕೆ. ಸೊ ನಾವು ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಮ್ಮಮ್ಮ ನಂಗೆ ಹೆಲ್ಪ್ ಮಾಡ್ತಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ರು. ಅಮ್ಮನೂ ಅದು ಎಲ್ಲ ತಟ್ಟೆಗಳೆಲ್ಲ ಹೆಂಗೆ ಜೋಡಿಸೋದು ಏನು ಅಂತ ಅಂದ್ಬಿಟ್ಟಪ್ಪ ಅವರೇ ಎಲ್ಲ ತೋರಿಸ್ಕೊಟ್ರು. ಆಲ್ಮೋಸ್ಟ್ ನಾನು ಕೂಡ ಅವ್ರು ಮಾಡಿರೋದು ನೋಡ್ಕೊಂಡಿದ್ದೆ, ಹೆಂಗೆ ಮಾಡ್ತಾರೆ ಏನು ಅನ್ನೋದು ಎಲ್ಲ ನನಗೂ ನೆನಪಿತ್ತು. ಬಟ್ ಅವ್ರು ಇದ್ದಿದ್ದರಿಂದ ನನಗೆ ಸ್ವಲ್ಪ ತುಂಬ ಹೆಲ್ಪ್ ಆಯಿತು ಅಷ್ಟೇ. ನೀಟಾಗಿ ಕಳಶ ಎಲ್ಲ ಯಾವ್ಯಾವ ಥರ ರೆಡಿ ಮಾಡೋದು ಏನು ಅಂತ ಅಂದ್ಬಿಟ್ಟು ಅವರೇ ಇದು ಮಾಡಿಕೊಟ್ರು. ಆಮೇಲೆ ತಾಂಬೂಲ ಕೊಡೋದಕ್ಕೆ ಬಳೆ ಎಲೆ ಅಡಿಕೆ, ಅದು ಕೂಡ ಈ ಬಳೆ ಎಲ್ಲ ಟೈ ಮಾಡಿಬಿಟ್ಟು ಎಷ್ಟೆಷ್ಟು ದಾರ ಹಾಕಿ ಕಟ್ಟಬೇಕು ಏನು ಅನ್ನೋದು ಅದು ಸಮೇತ ಎಲ್ಲ ರೆಡಿ ಮಾಡ್ತಾಯಿದ್ರು ಅವರು. ಈ ಕಡೆ ನಾನು ಸ್ವಲ್ಪ ಹಂಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಊಟಕ್ಕೆ ಕೂಡ ಮಾಡ್ಕೋಬೇಕಲ್ಲ ರೆಡಿ. ಸೊ ಹಂಗಾಗಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಆಮೇಲಿಂದ ಅದೇ ಕೈಗೆ ದಾರ ಕಂಕಣ ಕಟ್ಕೊತಾರಲ್ಲ, ದಾರನ ಹೂವಂತು ಅದು ಕೂಡ ರೆಡಿ ಮಾಡ್ತಾಯಿದ್ರು. ಅದು ಕೂಡ ಇಷ್ಟೇ ಎಳೆ 5, 9 ಆ ಥರ ಇರುತ್ತಲ್ಲ. ಸೊ ಹಂಗಾಗಿ ಅದನ್ನು ಕೂಡ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ತುಂಬ ನೋಡಿಕೊಂಡೆ ನಾನು ಕೂಡ ಹೆಂಗೆ ಏನೇನು ಮಾಡೋದು ಅನ್ನೋದು. ಯಾಕಂದರೆ ಹೋದ ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿರೋದಲ್ಲ, ಆಲ್ಮೋಸ್ಟ್ ನನಗೂ ಗೊತ್ತು. ಸೊ ಅಮ್ಮ ಇದ್ದರೆ ಇದನ್ನ ಅವರೇ ಮಾಡ್ತಾರಲ್ಲ. ಸೊ ಹಂಗಾಗಿ ಏನು ಅಷ್ಟು ಟೆನ್ಷನ್ ಇರಲಿಲ್ಲ ನನಗೆ. ಎಲ್ಲ ಸ್ವಲ್ಪ ಅವರೇ ಮಾಡಿಕೊಟ್ರು. ನಾನು ಕೂಡ ಒಂದೊಂದೇ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ. ತಟ್ಟೆಗಳನ್ನ ಜೋಡಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಸುಲಭವಾಗಿ ಆಮೇಲಿಂದ ಎತ್ತಿಟ್ಕೋಬೋದು. ಇಲ್ಲಾಂದರೆ ಆಮೇಲೆ ಜೋಡಿಸ್ಕೊಳ್ತೀವಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ಎಲ್ಲ ಕುತ್ಕೊಂಡು ಜೋಡಿಸ್ಕೊಂಬಿಡು ಅಂತಂದರು. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಕುತ್ಕೊಂಡು ಜೋಡಿಸ್ಕೊಳ್ತಾ ಇದ್ದೆ. ಫಸ್ಟು ಮಡ್ಲಕ್ಕಿನ ಜೋಡಿಸ್ಕೊಳ್ಳೋಣ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಅದಕ್ಕೆ ಫಸ್ಟು ಮಡ್ಲಕ್ಕಿ ಜೋಡಿಸ್ಕೊಳ್ತಾ ಇದ್ದೀನಿ. ಅದಕ್ಕೂ ಕೂಡ ಅಕ್ಕಿ, ಕೊಬ್ಬರಿ, ಕಡಲೆಪಪ್ಪು, ಬೆಲ್ಲ, ಖರ್ಜೂರ, ಬಾಳೆ ಮತ್ತು ಹೊಸದೊಂದು ಬ್ಲೌಸ್ ಪೀಸ್ ತಂದಿದ್ದೆ. ಸೀರೆ ಮಾತ್ರ ದೇವ್ರಿಗೆ ಮಾತ್ರ, ಲಕ್ಷ್ಮಿಗೆ ಮಾತ್ರ ಉಡ್ಸೋದಕ್ಕೆ ತಂದಿದ್ದೆ. ಇನ್ನು ಮಿಕ್ಕಿದ್ದು 1-2-3 ಬ್ಲೌಸ್ ಮಾತ್ರ ತಂದಿದ್ದೆ. ಸೊ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮಮ್ಮ ಈ ಕಡೆ ಇಡು, ಹಂಗೆ ಇಡಬಾರ್ದು, ಹಿಂಗಿಡು ಅಂತ ಅಂದ್ಬಿಟ್ಟು ಅವರು ತೋರಿಸ್ತಾಯಿದ್ರು. ಸರಿ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಇದು ಲೆಂತ್ ಆಗುತ್ತೆ ರೆಡಿ ಮಾಡ್ಕೊಳ್ತಾ ಇರೋದು. ಸೊ ಹಂಗಾಗಿ ಸ್ವಲ್ಪ ಫಾಸ್ಟ್ ಮಾಡ್ತೀನಿ, ನೋಡಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಲೆಂತ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಪಾರ್ಟ್ 1 ಪಾರ್ಟ್ 2 ಮಾಡಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹೇಗಿರುತ್ತೆ ಅಂತ ನೋಡಿ.
ತಟ್ಟೆ ಎಲ್ಲ ಜೋಡಿಸ್ಕೊಂಡಿದ್ದಾಯಿತು. ಸೊ ಜೋಡಿಸ್ಕೊಂಡ್ಮೇಲೆ ಅದು ದೇವ್ರ ಮನೇಲಿ ಎತ್ತಿಟ್ಬಿಡೋಣ, ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ದೆ. ಅಷ್ಟರಲ್ಲೇ ನನ್ನ ಮಗ ಕೂಡ ಬಂದ್ಬಿಟ್ಟು ಅವನು ಕೂಡ ಆಟಾಡ್ತಾ ಇದ್ದ. ಸರಿ ಅಂತ ಅಂದ್ಬಿಟ್ಟು ನಾನು ಅವನಿಗೆ ಊಟ ಮಾಡಿಸ್ಬೇಕಲ್ಲ, ಅಡುಗೆನ ರೆಡಿ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದು ಕೂಡ ಆಲ್ಮೋಸ್ಟ್ ಆಗಿತ್ತು. ನಮ್ಮಮ್ಮ ಕೂಡ ಇನ್ನೇನು ಅದೇ ಟೇಬಲೆಲ್ಲ ಇಟ್ಟು ಮಾವಿನ ಸೊಪ್ಪು ತೋರಣ ಅದೆಲ್ಲ ಕಟ್ಕೊಂಡು ಮಾವಿನ ಸೊಪ್ಪು ಯಾವ್ದು ಚೆನ್ನಾಗಿದೆ ಏನು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು, ನೋಡ್ತಾಯಿದ್ರು. ಅವ್ರಿಗೂ ಕೂಡ ಒಂದು ಹಂಗೇ ಮನೇಲಿ ನನ್ನ ತಮ್ಮಂದು ಪಾನ್ ಕಾರ್ಡ್ ಎಲ್ಲೋ ಮಿಸ್ಪ್ಲೇಸ್ ಆಗಿಬಿಟ್ಟಿತ್ತು. ಎಲ್ಲಿಟ್ಟಿದ್ದೀನಿ ಅಂತ ಪಾಪ ಅವ್ರಿಗೂ ನೆನಪಾಗ್ತಾ ಇರಲಿಲ್ಲ. ಅವನು ಅಲ್ಲಿಂದ ಫೋನ್ ಮಾಡಿ ಒಂದೇ ಸಮ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ನಮ್ಮಮ್ಮಂಗೆ ಆಲ್ರೆಡಿ ಟೆನ್ಷನ್ ಆಗಿಬಿಟ್ಟಿತ್ತು, ಎಲ್ಲಿಟ್ಟಿದ್ದೀನಿ ಏನು ಅಂತ ಅಂದ್ಬಿಟ್ಟು ಮರ್ತುಬಿಟ್ಟಿದ್ರು. ಬಟ್ ಆಮೇಲಿಂದ ಸಿಕ್ತು. ನನಗೆ ಸೀರೆ ಅಷ್ಟು ಉಡ್ಸೋಕೆ ನನಗೇನು ಬರೋದಿಲ್ಲ. ಸೊ ಹಂಗಾಗಿ ನಮ್ಮ ಮನೆಯವರೇನೇ ಉಡ್ಸೋದು. ಹೋದ ಸರಿ ಕೂಡ ನಮ್ಮ ಮನೆಯವರು ಮತ್ತು ನಮ್ಮಮ್ಮ ಇಬ್ಬರು ಸೇರಿನೇ ಸೀರೆ ಉಡಿಸಿದ್ದು ದೇವ್ರಿಗೆ. ಇವತ್ತು ಕೂಡ ಈ ಸಲಿನೂ ಕೂಡ ನಮ್ಮ ಅಮ್ಮ ಮತ್ತು ನವೀನ ಇಬ್ಬರು ಸೇರಿನೇ ಸೀರೆ ಉಡಿಸಿದ್ದು. ಅವ್ರು ಅದೇ ಹೊಸ ಸೀರೆಯನ್ನು ಸ್ವಲ್ಪ ಐರನ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ನರ್ಗೆಲ್ಲ ನೀಟಾಗಿ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೊಸ ಸೀರೆ ಅಲ್ವಾ. ಸೊ ಹಂಗಾಗಿ ನರ್ಗೆ ಮಾಡ್ಕೊಳ್ತಾ ಇದ್ರು. ಮತ್ತು ಟಿ ವಿಯಲ್ಲಿ ಕೂಡ ಹಾಕ್ಕೊಂಡಿದ್ರು ಅದು ಯಾವ ಥರ ಉಡ್ಸೋದು ಏನು ಅಂತ ಅಂದ್ಬಿಟ್ಟು ನೋಡಿಕೊಂಡು ಉಡಿಸ್ತಾಯಿದ್ರು. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, 10 ಗಂಟೆ 10:15 ಆಗಿಬಿಟ್ಟಿತ್ತು. ನನ್ನ ಮಗನಿಗೂ ಕೂಡ ಇನ್ನೂ ನಿದ್ದೆ ಬಂದಿರಲಿಲ್ಲ, ಆಟಾಡ್ತಾನೆ. ಯಾಕಂದರೆ ನಾವೆಲ್ಲ ಎದ್ದಿದ್ವಲ್ಲ, ಇನ್ನು ನಾವು ಮಲ್ಕೊಂಬಿಟ್ಟಿದ್ರೆ ಅವನು ಮಲಗಿಬಿಟ್ಟಿರೋನು. ಎದ್ದಿದ್ದರಿಂದ ಅವನು ಸ್ವಲ್ಪ ಓಡಾಡ್ಕೊಂಡಿದ್ದ. ಅವ್ರಿಗೂ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. 1 ವರ್ಷದ ಹಿಂದೆ ಉಡಿಸಿದ್ದು ಮತ್ತು ಇವತ್ತೇ ದೇವ್ರಿಗೆ ಉಡಿಸ್ತಾ ಇರೋದಲ್ವ. ಅಂದರೂ ಚೆನ್ನಾಗಿ ಉಡಿಸ್ಕೊಟ್ರು, ಚೆನ್ನಾಗಿ ಉಡಿಸ್ತಾಯಿದ್ರು. ನಮ್ಮಮ್ಮ ಅವನಿಗೂ ಹೆಲ್ಪ್ ಮಾಡ್ತಿದ್ರು. ಇಬ್ಬರು ಸೇರಿಕೊಂಡು ಎಲ್ಲ ಉಡಿಸ್ಕೊಂಡು ರೆಡಿ ಮಾಡ್ತಾಯಿದ್ರು. ಇವನು ಬರೀ ಆಟ ಆಡ್ಕೊಂಡೇ ಇದ್ದ. ನನ್ನ ಮಗ ಅಂತೂ ನಿದ್ದೆ ಮಾಡು ಅಂದರೂ ಕೂಡ ನಿದ್ದೆ ಮಾಡ್ದಂಗೆ ಆಟ ಆಡ್ಕೊಂಡೇ ಇದ್ದ. ಇವಾಗ ನೈಟೆಲ್ಲ ಏನೇನು ಕೆಲಸ ಮಾಡಿದ್ವಿ ಏನು ಅನ್ನೋದನ್ನ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಅತ್ತೆ ಕೂಡ ಯಾಕೋ ಸ್ವಲ್ಪ ಟಯರ್ಡ್ ಆಗ್ತಿದೆ ಅಂತ ಅಂದ್ಬಿಟ್ಟು ಪಾಪ ಮಲ್ಕೊಂಡಿದ್ರು ಅವರು. ಹೇಗಿದೆ ಏನು ಅಂತ ಅಂದ್ಬಿಟ್ಟು ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನಾಳೆ ಬೆಳಗ್ಗೆ ನಾವು ಯಾವ ಥರ ರೆಡಿ ಮಾಡಿದ್ವಿ, ದೇವ್ರನ್ನ ಹೆಂಗೆ ಕೂರಿಸಿದ್ವಿ ಏನು ಅನ್ನೋದನ್ನ ಅದನ್ನು ಕೂಡ ಪಾರ್ಟ್ 2 ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ, ಪ್ಲೀಸ್ ಮಾಡಿದಂಗೆ ನೋಡಿ.